ಇದ್ದಾರೆ ಇವರು. ಬರ್ರಿ ಬರ್ರಿ, ಬಲಗಾಲ ಇಟ್ಟು ಒಳಗೆ ಬರ್ರಿ. ಅಂತಂದ್ರು ಅಮ್ಮಾರಿ ಅದೇ ಹೇಳಿದ್ರಿ ಬಾಳ ಬಿಸಿ ಅದಾರ, ಚಲೋ ಆಯ್ತ್ರಿ ಬಂದ್ರಿಲ್ಲ. ಆಯ್ತಾಯ್ತು ಗಪ್ಪ, ಒಂದ ನಿಮಿಷ ಇವ್ರು ಅವ್ರ ಅಲ್ಲಿಂದ ಓಡ್ಕೊತ್ ಬಂದ್ರೆ. ಇವತ್ತೇ ಎಕ್ಸಾಮ್ ಇಟ್ಟಾರು. ಹಾ, ಇವ್ರು ಯಾರು? ಆರಾಮದೀಯ? ಎಕ್ಸಾಮ್ ಹೆಂಗಾಯ್ತು? ಚಲೋ ಆತ? ಎಲ್ಲ ಫೋಟೋಗ್ರಾಫರ್ ಅವ್ರಿಗೆ ಭೇಟಿ ಅದೇ ಎಲ್ಲ ಏನ್ ಜೋರ್ ಅದಾರ ಪಾರ ಇವಾಗದಾಗ ಎಲ್ಲಾರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿತ್ರನಟ ನಾವು ಅವ್ರನ್ನ ಅಗಲಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಒಂದು ಗೀತೆಯೊಂದಿಗೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ. ಚೀಟಿಯ ತಯಾರಿಸಲು ಇನ್ನೊಂದು ಅರ್ಧ ಗಂಟೆ ಬೇಕಾಗ್ತದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಊಟದ ತಯಾರಿ ಆಗಿದೆ. ಎಲ್ಲರೂ ದಯವಿಟ್ಟು ಊಟ ಮಾಡಿ ಒಂದು ರಿಕ್ವೆಸ್ಟ್ ಇದೆ, ಊಟ ಮಾಡಿದ ತಕ್ಷಣ ನೀವು ಬಂದ್ರೆ ಅಕ್ಷತ ಕಾರ್ಯಕ್ರಮ. ದಯವಿಟ್ಟು ಯಾರು ಹೋಗ್ಬೇಡ್ರಿ, ಊಟ ಮಾಡ್ಕೊಂಡ್ರೆ ಟೈಮ್ ಆಗಿದೆ. ಊಟ ಮಾಡ್ಕೊಂಡು ತಕ್ಷಣ ವೇದಿಕೆಗೆ ಬಂದ್ಬಿಡಿ. ಎಲ್ಲರಿಗೂ ಧ್ವನಿ ಮೇಲೆ ಗೊತ್ತಾಗಿರ್ಬೋದು ಗೀತೆ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ. ನಾ ಅವಾಗಿಂದ ಅಲ್ಲೆಲ್ಲ ಹುಡ್ಕ್ಯಾಡ್ದೆ. ಆರಾಮಿದ್ದೀರಿ? ಅಲ್ಲ ರವಿವಾರ ಹುಡ್ಕ್ಯಾಡೋದೇನ. ಆರಾಮಿದ್ದೀರಿ? ಅದೇ ರೀ ನೋಡ್ರಿ, ನಾವು ನಮ್ಮ ತಂಗಿಗೆ ಇಲ್ಲೇ ಕೊಟ್ಟಿದೀವ್ರಿ. ಹೌದ್ರಿ? ಹಾ, ಹಿಂದೆ ಮಾತ್ರ ಬಿಡಲಿಲ್ಲ. ಹಾ, ಅಲ್ಲ ಇಲ್ಲಿ ನೋಡಿ ಕೆಲಸ. ಪಾಲಿಕೆ ಜ್ಯೋತಿಬಾ ಮಾನೆ ಅವರಿಂದ ಅವರ ಅಣ್ಣನಿಗೆ ನಿಜವಾಗ್ಲೂ ಚೆನ್ನಾಗಿ ಅನಿಸ್ತದೆ ಬಾಳ. ಜೀವನ್ ಚಂದ ಅಲ್ಲ. ಮಾತಂತಿ ಖಾಯ್ಲ ಖೀರ. ಹಾ, ಖೀರ್ ಖಾ. ನೀವು ಆಮೇಲೆ ಮಾಡೋರು ಅಂಕಲ್ ರೀ. ಹೊತ್ತು ಊಟ ಮಾಡ್ರಿ, ತಗೋರಿ. ಹಾ, ಯಪ್ಪ ನೀನ ಆರಾಮಿದೀಯ? ಇಲ್ಲ ಹಾ, ಹಿಂಗ ಹೆಗಲ್ ಮೇಲೆ ಹೆಗಲ್ ಹಾಕೊಂಡು ಹಿಂಗ ಕೂತ್ ಬಿಡ್ತೀರಾ ಇಲ್ಲೇ? ಆರಾಮದಿಪ್ಪ? ಆರಾಮದಿ? ಆರಾಮ ಮಾಡ್ರಿ, ಹೊಟ್ಟಿ ತುಂಬ ಮಾಡ್ರಿ ಎಲ್ಲಾರು. अरे मामा काय ये बरेच की नाही भेटला नाही काय नाही. तुमचं डान्स मध्ये होता तुम्ही तो तर मी आत्तीला म्हटलो नाही मामा या नाही म्हटली. बरं आहे मामा? बरं झालं की आला. ओके ओके, हा तेच तेच बरं. ಎಲ್ಲ ಏನ್ ಕೊಟ್ರಿ A to Z. ಹಾ, ಅದೇ ಮತ್ತೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. जेवा जेवा, आम्ही नंतर लास्ट. तुम्ही जेवा पोट भरून. अण्णा सर हा मಜ್ಜಿಗೆ ಎಲ್ಲರಿಗೂ ತಂಪು ಮಾಡ್ತಾ ಇದ್ದಾರೆ. तेच आराम आहे. ओके ओके, राहू दे घ्या ताट तुम्ही. बरं तेच जेवा. ಖೀರ್ ಮಾಡಿಸಿದ್ದಾರೆ, ಮತ್ತೆ ಇದು ಉಸಿಳೆ ಬದ್ನಿಕಾಯಿ ಪಲ್ಯ, ಇದು ಭಾಳ ವೆರೈಟಿ ಅದಾವ. ತಗೋರಿ ನೀವು ಆರಾಮ್ ತಗೋ. ಹಾ, ಜೇವ ಕೊಡ್ಬೋರಿ. ಲೈನ್ ಹಚ್ಚಿದ್ದಾರೆ. ಜೇವ ಕೊಡು. ನನ್ ಕಡೆ ಕೊಡ್ರಿ, ನಾ ತಗೋತೀನಿ. ಹೌದಾ? ಇಲ್ಲ ಇದಾರಲ್ಲ ಇಲ್ಲಿ. ಇಲ್ಲ ನಿಜವಾಗ್ಲೂ ಬಹಳ ಧ್ವನಿ ಅಂತೂ ಬಹಳ ಮಸ್ತ್ ಇದೆ. ಇನ್ನೊಂದು ಆಡಿ. नवाज कुठं आहे तुम्ही? आता मामाला भेटून बरं. या दोघं सेम मॅचिंग. आणि हे संतोष आला ಸಂತೋಷ್ ಬಾ. ಆರಾಮ ಏನು ಇದಿತ್ತು ಎಕ್ಸಾಮ್ ಇತ್ತ. ನಾ ಅವಾಗಿಂದ ದಾರಿ ಕಾಯ್ತಾ ಇದ್ದೀನಿ. ಈಗ ಜಸ್ಟ್ ಮಾಮ ಕಡೆ ಜ್ಯೋತಿ ಮಾಮ ಕಡೆ ಹೋದೆ, ಮತ್ ಕೇಳಿದೆ ಆರಾಮದಾರೇನಿಲ್ಲ ಅಂತ. ಮತ್ ಇಲ್ಲ ಬರತಾರ ಎಕ್ಸಾಮ್ ಹೋಗಿದಾರಂತ. ಹುಡುಗರು ಏನ್ ಜೋರಾಗ್ಯಾರಲ್ಲ ಎರಡು. ಸಂತೋಷ್ ಅಲ್ಲಿ ಹೋದ.
ಸುಮ್ನೆ ಅದೇ ಇಲ್ಲ ತೆಗೀತು ಏನ್ ಬಂದ್ರೆ ಹಾ ಇರ್ಲಿ ಇಲ್ಲೇ ಸೈಡ್ ನೋಡ್ಕೊತಿರ್ತೇವೆ ಹೌದು ಮತ್ತೆ ಅಲ್ಲ ಅವಕಾಶ ಹುಡ್ಕಾಡ್ತಿರ್ತಾರ ಯಾಕಂದ್ರೆ ಸ್ಟೇಜ್ ಮೇಲೆ ಅಲ್ಲ ಮಂಜು ಏನ್ ಮಾಡ್ಲಿ ಪಾಪ ಅವ್ರು ಎಷ್ಟು ಕೇಳ್ತಾರ ಅಷ್ಟು ಕೊಡ್ಬೇಕು ಹಾ ಮಹಾ ಸಂಕಲ್ಪಿತ ಪಠಿತ್ವಾ ಮಮ ಅಸ್ಮಿನ್ ನಲಿನಾನಾಂ ವಿಶ್ವಶಂಭವಾ ಪಂಚಭೂತಾ ಸರ್ ಈ ಕಡೆ ಸರ್ ಕ್ಯಾಮರಾ ಪ್ರಾರಂಭದಿಂದ ಕಳೆದಿದೆ ಭವಿಷ್ಯ ಉಜ್ವಲವಾಗಿ ಆಶೀರ್ವಾದ ಮಾಡಬೇಕಾಗಿಲ್ಲ ವೇಟ್ ಮಾಡ್ತಾ ಇದ್ರೆ ಆ ಒಂದು ಸನ್ನಿಧಿಯಲ್ಲಿ ಹಿಮಾಲಯ ಕುಟುಂಬ ಪರಿವಾರದ ಪರವಾಗಿ ತಮಗೆಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಧನ್ಯವಾದ ಹೇಳ್ತೇನೆ. ಹೀಗೆ ಕೆಲವೇ ಕ್ಷಣಗಳಲ್ಲಿ ಅಕ್ಷತೆ ಆಗ್ತದೆ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶ್ರಿತಂ ಇತಿ ವದೆ ವಧುಕಂಠೆ ಬದ್ಧ್ವಾ. ನೀವೆಲ್ಲ ಬಂದ್ರಂದ್ರೆ ಮದುವೆ ಒಂದು ಕೈ ಬಂತು. ಇಲ್ಲ ಸರ್ ನೀವು ಚೆನ್ನಾಗಿ ಮಾಡಿರಿ. ನಮ್ಮ ಮದುವೆ ನಿಮ್ಮಿಂದ ಆಗಿದ್ರಿ ಸರಿ ನಿಮ್ಮಿಂದನೂ ಆಗಿತ್ತು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಅರೇಂಜ್ಮೆಂಟ್ ಡ್ಯಾನ್ಸ್ ಸರ್ ಲೈಫ್ ಇರೋದು ಎಂಜಾಯ್ ಮಾಡ್ಲಿಕ್ಕೆ, ಇಲ್ಲಿ ಏನೂ ಇಲ್ಲ ಇಲ್ಲಿ. ಓಕೆ ಸರ್. ಹಾ, ಸೊ ವಿ ಆರ್ ಜಸ್ಟ್ ದೇರ್. ಜೀವನದಾಗಿದೆಲ್ಲ ಹಿಂಗೆ ಅನುಭವಿಸಿದ್ರೆ ಎಲ್ಲ ಐತೆ. ಅವರಿಗೆ ಸಕಲ ದಾಂಪತ್ಯಕಾರರಿಗೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗಲಿ, ಅಖಂಡ ಸೌಭಾಗ್ಯವತಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಕಲ್ಯಾಣೇ ಕಲ್ಯಾಣಭೂತಮಿತಿಯ ಕಾಲಾನಿ ರುದ್ರಾದಿವಿ ರಕ್ಷಣಾಪನಿಷತ್ಯರತ್ಯವಸಿತಂ ವೇದ್ವಸ್ವಪಾಪಾವರ್ಧಂ ಭಸ್ಮೇತಿ ಸ್ಮೃತಿಮಾತ್ರಮವೇ ನೃಪ. ಸಾವಧಾನೆ ಸುಲಗ್ನೆ ಸಾವಧಾನೆ ಪಾರ್ವತಿ ಪರಮೇಶ್ವರ ಧ್ಯಾನೆ ಸಾವಧಾನೆ. ಈ ನವ ಜೋಡಿಗಳು ತಮ್ಮ ದಾಂಪತ್ಯ ಜೀವನದ ಮೊದಲೇ ಹೆಜ್ಜೆಯಲ್ಲಿ ಇರುವಾಗ ತಮ್ಮ ಉಪಸ್ಥಿತಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಬಂದಿದೆ. ಮಕ್ಕಳ ಜೀವನ ಉಜ್ವಲವಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ, ಬಾಳು ಬಂಗಾರವಾಗಿರಲಿ ಅಂತ ನಾವು ಅವರಿಗೆ ತುಂಬ ಹೃದಯದಿಂದ ಎಲ್ಲರೂ ಇಲ್ಲಿ ಸೇರಿದ್ದ ಹಿರಿಯ ಆಶೀರ್ವಾದ ಮಾಡಬೇಕು, ಶಿವ ಕೋರಬೇಕು ಅವರಿಗೆ. ಹುಡುಕಿ ಮುಂದೆ ಅವ್ರ ಕೈ ಕೊಡ್ರಿ. ಸಾವಕಾಶ ಅಯ್ಯೋ ಹಾ ಸೈಡ್ಗೆ ಈಗ ನೋಡ್ರಿ, ಅದೇ ಬೀಳಬಾರ್ದಂತ. ಅದೇ ಅಂದ್ರೆ ಈಗೆಲ್ಲ
ಹಾ ಊಟ ಮಾಡಿದ್ರಿ ಎಲ್ಲರೂ? ಹಾ ರೀ. ನೀ ಎಲ್ಲಿ ಈಗ ಬಂದಿ? ಅದು ಭಾಳ ಇಂಪಾರ್ಟೆಂಟ್ ಐತಿ. ಪುರೋಹಿತರಿಗೆಲ್ಲ ಸೂರ್ಯ ಹೋದ್ರಿ ಎಲ್ಲ ಬಾಳ ಕಿತ್ತ ಬಗ ಹಿಂದೆ 25 ಕಿಲೋचं होतं ना. ಇಲ್ಲ ಸರ್ ಓ ಮಂಜಿನ ಸರ್ ಕೈ ಮುಗಿ ಹಾ ಇಲ್ಲ ನೋಡ್ರಿ ಟೈಮು ಚೇಂಜ್ ಬಂದೋಡಿ ಬಂತಾವ ಏನು ಚಿಕನ್ ನೋಡ್ರಿ ತಗದೆ ಅದೇ ಶಾಸ್ತ್ರೋಕ್ತವಾಗಿ ಅದೇನಂತಂದ್ರೆ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರ್ತದೆ. ನಮ್ಮೂರಲ್ಲಿ ಒಂದೊಂದು ಪದ್ಧತಿ ಇರ್ತದೆ, ಈಗಲೂ ಇರ್ತದೆ, ನೀವು ಧಾರವಾಡ ಇರ್ತದೆ. ಸೊ ಯಾವ ಊರಲ್ಲಿ ಯಾವ ಪದ್ಧತಿ ಸರ್ ಈ ಕಡೆ ಮುಖ ಮಾಡಿ ಒಂದೆರಡು ಮಾತು ಯಾವ ಪದ್ಧತಿ ಆ ಪದ್ಧತಿ ಸ್ವಲ್ಪ ಲೇಟ್ ಅದು ಮತ್ತೆ ಅದು ಬರೀ ಅಲ್ಲ ರೀ ಅದೇ ಅಕ್ಕ ತಂಗಿರಿ ಇಬ್ರು ಆಮೇಲೆ ನಮ್ಮ ಅಮ್ಮ ರೀ ಅದೇ ರೀ ಬಂದಿರಲಿಲ್ಲ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. तुषार मधुमಗಳ मामान मगा नाव तर एवढं मस्त आहे की तुषार म्हणून आमच्या फॅमिलीमध्ये तर कुणाचं नाव नाहीये. फर्स्ट तुझंच नाव आणि छान पण रेडी झालायस तू. मस्त मस्त रेडी झालायचं छान झालं. आणि मी बघालो तेव्हापासून केवढं धडपड आलाय तुम्ही. तू दे तुमचं पप्पा त्याने सदाशिव मामा उदे सगळे केवढं हे करायलाय. आता लग्न झालंय एवढं दिवस झालं आता चेतना मध्ये घरामध्ये म्हणतो लय अटॅचमेंट तुमचं सगळ्यांचं. हा तेच तेच हा तेच की तेच हा. आणि तिनं एक आम्हाला तर वाटतं की ती जास्ती मुलगीपेक्षा मुलग्यासारखं तिनं लय एकदम आमच्या एवढं आम्ही बहिणी आहे की त्यामध्ये तिनं लय स्ट्रॉंग आम्हाला. मग तुला आता कसं वाटायलंय? खूप भारी वाटले हा स्टेजवर पाहून हा तेच की तेच तुला जर बघून चांगलं आश्चर्य वाटलं. हा आमच्या आत्तीला पण आज खुश झाला. होय होय खरंच. मला पण आज दुःख वाटलं. हा तेच की आम्हाला पण तसं झालंय बघा. दुःख वाटायला खरं ते काय करायचं आम्ही. हा तेच नाही काय हे करायचं नाही. की काकू तर आणि यायचं तुम्ही वरच्यावर यायचं त्यांना तिला आमच्या काकूला आठवणीसारखं तुम्ही करायचं नाही. हा वरच्यावर का म्हणतं आठवण आलं की तिला लई त्रास करून घेते. आता परवा मेघाचं तसं झालंय आणि घर त्यांचं रिकाम आता एकदम हे होणार. आणि तिने लई हे करून असं छातीवर दगड असते तसं ठेवून तिने करून दिले कर्तव्याने. पण तुम्ही येत राहा करत राहा त्यांना फोन करत राहा सपोर्ट करत राहा आणि सदा आम्ही हाय म्हणून त्यांना हे करा. आम्ही पण येतो आमच्याकडे पण येऊ देतं येते आम्ही पण येणार नक्की येणार. तेच बरं वाटलं तुझं खरंच एवढं अटॅचमेंट तुझं बघून. आणि तिनं लई तुमचं सगळ्यांचं तिनं सांगणारीच कवा पण सांगणारीच तिनं. हां ಓಕೆ ಬಾಳ ನಮ್ಮ ಮಾಮ ಇವರು ನಮ್ಮ ಮಾಮ ಸ್ಪೆಷಲ್ ನಮಗೆ ಜ್ಯೋತಿ ಮಾಮ ಮೊದ್ಲಿನ ನಾವು ಸಣ್ಣವ್ರು ಇದ್ದಾಗಿಂದ ನಮಗೆ ಪರಿಚಯ. ಈಗ ಅವ್ರು ಮರಾಠಿ ಒಳಗೆ ಒಂದು ಎರಡು ಮಾತು ಚೇತನಾನ್ ಬಗ್ಗೆ ಹೇಳ್ತಾರೆ. मामा आज लग्न आहे चेतनाचं. चेतना माझी भाची तिचा लग्न आहे. हा धारावाला या ठिकाणी दिलेला आहे. हा हा मग कसं वाटायला तुम्हाला? चेतना कसं होती इथं घरामध्ये? चेतना एकदम चांगली होती मुलगी. हा छान एकदम. हा कुठले काम सगळं ऐकू ते चाललंय. हा आणि आमच्या तात्यांना काकूंना एक मुलग्यासारखं तिनं पाठीवरती एक मुलासारखं तिने हा ते इथं काकू त्यांच्याकडे कायम त्यांचं काकू आणि तात्या एकटा आहे तसं वाटू नये. धारावाला जाण्यापेक्षा पहिला बेळगावला ते भेटून मग ते तसं होय की तुम्हाला ते केवढं अनुकूल आहे. पहिला रायबाग मग बेळगाव मग धारवाड. हा आणि त्यांना एकटं कर कधी 12 7 आहे. हो तेच ಇವರು ನಮ್ಮ ಮೌಸಿ ಬಹಳ ಸಣ್ಣಾಗಿದ್ದಾಗಿಂದ ಇವ್ರ ಒಂದು ಸ್ಪೆಷಲ್ ಏನಂತಂದ್ರೆ ಮೌಸಿಯಿಂದ ನಮಗೆ ಹಸುವಾದಾಗ ಮನೆಯೊಳಗೆ ನಮ್ಮ ಮನೆಯೊಳಗೆ ನಾವು ಸ್ಕೂಲಿಗೆ ಹೋಗ್ತಿದ್ವು ಅವ್ರ ಮನೆಗೆ ಹೋಗ್ತಿದ್ವು. ನಮಗೆ ತಾಟ್ ತುಂಬ ಊಟ ನೀಡ್ಕೊಡ್ತಿದ್ಲ. ಅದು ಮರ್ಯಾಕಾಗಿಲ್ಲ ಯಾಕಂದ್ರೆ ಅವಳು ಭಾಳ ದೊಡ್ಡ ಇಲ್ಲ ಬರ್ತದಲ್ಲ
ಭಾಳ ದೊಡ್ಡ ಮನಸ್ಸು ಅವ್ರದ. ನಮ್ಮ ಕಾಕೂನ ಅಕ್ಕ ಇವ್ರ ಅಲ್ಲ, ಲಕ್ಷ್ಮಿ ಅವ್ರ ಲಕ್ಷ್ಮಿ ಹಂಗ ಅದಾರ ನಮಗೆ. ಮತ್ತು ಇವತ್ತು ಚೇತನಾದ ಮದ್ವೆ ಆಗ್ತಾ ಇದೆ, ಹೆಂಗೆ ಅನ್ಸತೈತಿ ನಿಮ್ಗೆ? ಆನಂದ ಐತಲ್ಲ, ಖುಷಿ ಐತಲ್ಲ. ಮತ್ತು ನೀವು ಕಾಕು ಜೊತೆ ಯಾವಾಗಲೂ ಸದಾ ಹಿಂಗೆ ಇರ್ತಾರಲ್ಲ. ಈ ಚೇತನ ಗಂಡನ ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ತಾಳೆ, ಮತ್ತು ಕಾಕು ನೀವು ಕೈ ಬಿಡೋದಿಲ್ಲ. ಕಾಕು ಕಡೆ ಬರ್ಕೋತಿರೋದು, ನಾವು ಅದೇವಾ ಅಂತ ಹೇಳೋದು. ಮತ್ತು ಹಾಂ, ಆಮೇಲೆ ನೋಡ್ಕೋತಿರೋದು ಅವಳಿಗೆ. ಆಮೇಲೆ ನಮ್ಮ ಕಡೆನೂ ಕರ್ಕೊಂಬರೋದು, ನಾವು ಬರ್ತೀವಿ, ಎಲ್ಲ ಇದು ಮಾಡ್ಕೊಂಡು ಆರಾಮಾಗಿರಿ. ಹಾಂ, ಏನು ಮೌಸಿನ ಪರಿಚಯ ಮಾಡಿಕೊಟ್ಟೆ ಅಲ್ಲ, ಮೌಸಿಯವ್ರದ್ದು ಮಗ ಮತ್ತು ಸೊಸೆ ಇವ್ರೆ. ಅವ್ರ ಒಂದು ಎರಡು ಮಾತು ಇವತ್ತು ಮದುಮಗಳ ಬಗ್ಗೆ ಮಾತಾಡ್ತಾರೆ. ಏನು माताडतारे ನೋಡೋಣ. मराठी ಒಳಗೆ ಮಾತಾಡ್ತೀರಲ್ಲ. हां, तुम्हाला कसं वाटलं आज चेतनाचं लग्न आहे? मस्त झालं, हां. छान लग्न चांगल्या पद्धतीनं झालेलं आहे हां हां आणि कार्यक्रम पण ह्या चांगल्या रीतीने झालेला हां. आहे. पाहुणे पण मोठ्या प्रमाणात या ठिकाणी आज हजेरी लावलेला आहे तेच तेच. आणि चेतनाची मैत्रीण पण या ठिकाणी आज हजेरी लावलेले आहेत हां आणि सगळ्यांना आनंद झालेला आहे हां आणि सगळी खुशीमध्ये आहेत आणि चेतना ही आनंदात आहे. होय, चेतनाचं होय. हसू बघून आम्हाला हां, इतका तेच आनंद तेच. होतोय की सगळे आमच्या तेच समोर शब्दच नाही आता नाही बोलायला. खरंच की खरंच तुम्ही म्हटले ಸರ್ ಛಾನ್ बोलला तुम्ही. ಅವ್ರ ಹೆಣ್ಮಕ್ಳು ಇವ್ರು ಇಬ್ರು. ಅವ್ರ ನಮಗೆ ಭಾಳ ನಮ್ಮ ಸಣ್ಣಾಗಿದ್ದಾಗಿಂದ ನಮ್ಮ ಕಾಕೋಗಿರ್ಲಿ ನಮಗಿರ್ಲಿ ಭಾಳ ಪರಿಚಯ ಅವ್ರದ್ದು. ಅವ್ರ ಇವತ್ತು ಚೇತನಾದ, ಯಾಕಂದ್ರೆ ಚೇತನಾಗಂತೂ ಭಾಳ ಹತ್ತಿರದಿಂದ ನೋಡ್ಯಾರ ಅವ್ರು. ಮತ್ತು ಭಾಳ ಚೇತನಾ ಅಂದ್ರೆ ಒಂದು ಗಂಡು ಮಗ ಇದ್ದಾಗಿದ್ವಿ ಎಲ್ಲರೂ ಕೂಡಿ. ಹೆಂಗೆ ಅನಿಸ್ತಾ ಇದೆ? खुशी झाला लग्न झालं तिचं आता हां चांगलं वाटलं, हां आनंद झाला लग्नामुळे. ಓಕೆ, ಹೇಳಲ್ಲ कन्नड बरंಗಿಲ್ರಿ. ಮರಾಠಿ ಮಾತಾಡು. चेतनाचं लग्न झालं, छान वाटलं, हां आम्हाला पण खूप झालं. चेतना असं सुखात आनंदात राहू. तेच सगळं केलं म्हणताना आम्हाला काय तेवढं जादा लागलं नाही कामं. त्यांनीच तिथं माझं प्लेट रेडी आहे. दोन खिरीचं वाटी, हे 4 पापड. माझं का म्हणतं लग्न बघूनच माझं पोट भरलंय. आता काय जेवू मला तेच कळेना. का म्हणतं माहेरला एक मुलगी येऊन एवढं बघायचं म्हणतं तर ते लई खुशीच असते. जेवणापेक्षा मेन हेच असते. तू लई छान रेडी झाली आणि तू हे कलर डार्क कलर एकदम उठून दिसाले तुला. छान. तुझं नाव काय? तेच हर्षदा म्हणून तवाचन काकू ती कुणाला हर्षदा म्हणाले म्हणून तवापासून मी लई एक. तुझंच नाव काय? हर्षदा. ओके ओके. मग तुला कसं वाटायलंय आज? काय चेतनाला काय म्हणते तू? दीदी. आज दीदीचं लग्न आहे. हां, मग दीदी एवढे दिवस इथं तुमच्याजवळ सगळं कसं होती तिनं? एकदम फ्रेंडली होती. हां तेच. आणि तिनं सगळं शॉर्ट्स वगैरे बनवणारी, सगळं लई हे करणारी, आणि घरामध्ये एकदा असं एक मुलगा असल्याने तिनं. आता कसं वाटायला तुला ती लग्न करून चालले? म्हणजे घरात एक ಹಾಂ ಅದೇ ಸರ್. ಅದೇ ನಾವು ನಮ್ಮ ಕಾಕು ಕೇಳ್ತೀವಲ್ರಿ. ಓಕೆ ರೀ, ಓಕೆ ಆಯ್ತು ರೀ. ಮಾತಾಡಿ ನಿಮ್ಗೆ ಹಾಂ ಅಂದ್ರೆ ಇನ್ನು ದೂರ ಐತಲ್ಲ ಹೌದ್ರಿ, ಅದೇ